ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ದೀಪಾವಳಿ ಹಬ್ಬಕ್ಕೊಂದು ವೆರೈಟಿ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ರೀಸೆಂಟ್ಲಿ ಒಂದು ಫಂಕ್ಷನಿಗೆ ಹೋಗಿದ್ದಾಗ ಮೊದಲನೇ ಬಾರಿ ನಾನು ಈ ಸ್ವೀಟನ್ನು ಅಲ್ಲಿ ತಿಂದಿರೋದು. ಟೇಸ್ಟ್ ತುಂಬ ಇಷ್ಟ ಆಯಿತು. ಹಾಗಾಗಿ ಆ ಸ್ವೀಟನ್ನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಸ್ವೀಟ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಬಳಸಿರೋದು ಬೂದು ಕುಂಬಳಕಾಯಿ ಹಾಗೂ ಮಾವ ಅಥವಾ ಕೋವಾ ಅಂತ ಏನು ಹೇಳ್ತಾರೆ ಅದು. ಈ ಸ್ವೀಟಿನ ನಿಖರವಾಗಿರುವ ಹೆಸರು ನಂಗೆ ಇನ್ನೂ ಗೊತ್ತಿಲ್ಲ. ಈ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಇದರ ಹೆಸರು ತಿಳಿದಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಹೇಳಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೂದು ಕುಂಬಳಕಾಯಿಯನ್ನು ಕಟ್ ಮಾಡಬೇಕು. ನಾನಿಲ್ಲಿ ಅಂದಾಜು 1/4 kg ಆಗುವಷ್ಟು ಕುಂಬಳಕಾಯಿ ತಗೊಂಡಿದ್ದೇನೆ. ಚೆನ್ನಾಗಿ ಬೆಳೆದಿರುವ ಕುಂಬಳಕಾಯಿ ಆರಿಸಿದ್ರೆ ಒಳ್ಳೆಯದು. ಸಿಪ್ಪೆ ತಿರುಳು ತೆಗೆದ ನಂತರ ಇದನ್ನು ಅಗಲವಾಗಿ ಭಾಗ ಮಾಡಬೇಕು. 1/4 kg ಕುಂಬಳಕಾಯಿಯನ್ನು ಈ ರೀತಿಯ 3 ಪೀಸ್ಗಳನ್ನಾಗಿ ಮಾಡಿಕೊಂಡೆ. ನಂತರ ಸ್ಲೈಸ್ ಆಗಿ ಕಟ್ ಮಾಡ್ತಾ ಹೋಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇಷ್ಟು ದಪ್ಪವಾಗಿ ಸ್ಲೈಸ್ ಮಾಡಿ ರೆಡಿ ಮಾಡಿಟ್ಟಿರಿ. 1/2 ಲೀಟರ್ ನೀರನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೇನೆ. ಕುದಿತಾ ಇರುವ ನೀರಿಗೆ ಸ್ಲೈಸ್ ಮಾಡಿರುವ ಬೂದು ಕುಂಬಳಕಾಯಿ ಹಾಕಿ 50% ನಷ್ಟು ಬೇಯಿಸ್ಕೋಬೇಕು. ಅರ್ಧ ಬೆಂದಿದೆ ಅಂತ ಆದಾಗ ಹೋಳುಗಳನ್ನು ತೆಗೆದಿಡಿ. ಸಕ್ಕರೆ ಪಾಕ ಮಾಡೋದಕ್ಕೆ 1/2 ಕಪ್ ಸಕ್ಕರೆಗೆ 1/4 ಕಪ್ ನೀರು ಹಾಕಿ 10 ರಿಂದ 13 ಕೇಸರಿ ದಳ ಹಾಕಿ ಸಕ್ಕರೆಯನ್ನು ಕರಗಿಸಿ 2 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು. ಪಾಕ ತೆಗಿಬೇಕಾಗಿಲ್ಲ. ಕುದಿತಾ ಇರುವ ಸಕ್ಕರೆ ನೀರಿಗೆ ಬೇಯಿಸಿರುವ ಬೂದು ಕುಂಬಳಕಾಯಿ ಹೋಳುಗಳು ಹಾಕಿ ನಿಧಾನವಾಗಿ, ಹೋಳುಗಳು ಕಟ್ಟಾಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಸಕ್ಕರೆ ನೀರಲ್ಲಿ ಹೋಳುಗಳನ್ನು ಕುದಿಸಿ ನಂತರ 30 ನಿಮಿಷ ಸಕ್ಕರೆ ನೀರಲ್ಲಿ ಹೋಳುಗಳನ್ನು ಹಾಗೆ ನೆನೆಯೋದಕ್ಕೆ ಬಿಡಿ. ಅಷ್ಟರಲ್ಲಿ ಮಿಕ್ಸರ್ ಜಾರಿಗೆ 4 ಟೇಬಲ್ ಚಮಚ ಆಗುವಷ್ಟು ಸಕ್ಕರೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಇದನ್ನು ಸಹ ರೆಡಿ ಮಾಡಿಟ್ಟಿರಿ. ನಾನಿಲ್ಲಿ 250 ಗ್ರಾಮ್ಸ್ನಷ್ಟು ಕೋವಾ ಅಥವಾ ಮಾವ ತಗೊಂಡಿದ್ದೇನೆ. ಇದು ಸಪ್ಪೆ ಕೋವಾ, ಸಿಹಿ ಕೋವಾ ಸಹ ಸಿಗತ್ತೆ. ಸಿಹಿ ಕೋವಾ ಬಳಸೋದಾದ್ರೆ ಸಕ್ಕರೆ ಪುಡಿ ಮುಂದೆ ಸೇರಿಸುವ ಅವಶ್ಯಕತೆ ಇರೋದಿಲ್ಲ. ಕೋವಾವನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ಬಿಸಿ ಆಗ್ತಿದ್ದಾಗ ಪುಡಿ ಮಾಡಿದ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಸಕ್ಕರೆ ಬಿಸಿ ಆಗ್ತಿದ್ದಂಗೆ ಮಿಶ್ರಣ ಸ್ವಲ್ಪ ತೆಳುವಾಗತ್ತೆ. 2-3 ನಿಮಿಷ ಬಿಸಿ ಮಾಡಿದಾಗ ಈ ಹದಕ್ಕೆ ಬರುತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ಬೇರೊಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವ 10 ಗೋಡಂಬಿ ಹಾಗೂ 10 ಬಾದಾಮನ್ನು ಹಾಕಿ ಫ್ರೈ ಮಾಡಬೇಕು. ನಿಮ್ಮಿಷ್ಟದ ಬೇರೆ ಯಾವುದೇ ನಟ್ಸನ್ನು ಇಲ್ಲಿ ಸೇರಿಸ್ಬೋದು. ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿ ಕೋವಾ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಕೊನೆಯಲ್ಲಿ 1/2 ಚಮಚ ರೋಸ್ ಎಸೆನ್ಸ್ ಹಾಕ್ತಾ ಇದ್ದೇನೆ. ರೋಸ್ ವಾಟರ್ ಅಲ್ಲ, ರೋಸ್ ಎಸೆನ್ಸ್. ರೋಸ್ ಎಸೆನ್ಸ್ ಏನಿದೆ ಇದನ್ನು ಮಾತ್ರ ಸ್ಕಿಪ್ ಮಾಡೋದೇ ಬೇಡ. ಇದೇ ಈ ರೆಸಿಪಿಗೊಂದು ಒಳ್ಳೆಯ ಫ್ಲೇವರ್ ಅನ್ನ ಕೊಡೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಬೂದು ಕುಂಬಳಕಾಯಿಗೆ ಸಕ್ಕರೆ ಚೆನ್ನಾಗಿ ಹಿಡಿಸಿರತ್ತೆ, ಆದ್ರಿಂದ ಇಲ್ಲಿ ಶುಗರ್ ಸಿರಪ್ ಬೇಡ. ಬರೀ ಕುಂಬಳಕಾಯಿಯನ್ನು ಮಾತ್ರ ಸರ್ವಿಂಗ್ ಪ್ಲೇಟಿಗೆ ಒಂದೊಂದನ್ನಾಗಿ ಇರಿಸಿ ಆಮೇಲೆ ತಯಾರಿಸಿರುವ ಕೋವಾ ಸ್ಟಫಿಂಗ್ ನಿಂದ ಚಿಕ್ಕ ಪೋರ್ಷನ್ ಈ ರೀತಿ ತೆಗೆದು ಕುಂಬಳಕಾಯಿ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಿ. ಸ್ಯಾಂಡ್ವಿಚ್ಗೆ ಯಾವ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ಳೋದು ಅಥವಾ ಫಿಲ್ಲಿಂಗ್ ಮಾಡೋದು ಅದೇ ರೀತಿ. ಇಲ್ಲಿ ಕುಂಬಳಕಾಯಿ ಪೀಸ್ ಅಗಲ ಇದ್ದಷ್ಟು ಸ್ಟಫಿಂಗ್ ಕೂಡ ಜಾಸ್ತಿ ಇಡ್ಬೋದು. ಮೇಲಿಂದ ಇನ್ನೊಂದು ಕುಂಬಳಕಾಯಿ ಸ್ಲೈಸ್ ಇಟ್ಟು ಕ್ಲೋಸ್ ಮಾಡಿ ಕೊನೆಯಲ್ಲಿ ಪಿಸ್ತಾವನ್ನು ಉದುರಿಸಿ 2 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿಟ್ಟರೆ ಇದರ ರುಚಿ ಇಮ್ಮಡಿ ಆಗತ್ತೆ. ಸದ್ಯಕ್ಕೆ ನಾನಿಟ್ಟಿರುವ ಹೆಸರು ಆಶ್ ಗಾರ್ಡ್ ಸ್ಯಾಂಡ್ವಿಚ್ ಸ್ವೀಟ್ ಅಂತ. ಇದರ ಹೆಸರು ಏನು ಅಂತ ತಿಳಿದವರು ಕಾಮೆಂಟ್ ಮಾಡಿ ಹೇಳಿ. ಸ್ವೀಟ್ ರೆಡಿ ಆಗಿದೆ. ಒಂದು ವೆರೈಟಿ ಆಗಿರುವಂತಹ ನಾರ್ತ್ ಇಂಡಿಯನ್ ಸ್ಟೈಲ್ ಸ್ವೀಟ್ ಇದು. ಮಾಡೋದಕ್ಕೆ ತುಂಬಾ ಸುಲಭ, ಅಷ್ಟೇ ರುಚಿಕರ ಕೂಡ. ಈ ರೆಸಿಪಿಯನ್ನು ಈ ಬರುವ ದೀಪಾವಳಿಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.